ಇವತ್ತಿನ ಅರವಾನ್ ಮಂಡಲದ ಸದಸ್ಯತಾ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ಬೆಳಗಾವಿ ಜಿಲ್ಲಾ ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ಬಸಪ್ಪ ಬಬಲಿ ಅವರೇ, ಮಾಂತೇಶ್ ಕುರ್ಚಿ ಅವರೇ, ದಾದಾಗೌಡ ಪಾಟೀಲ್ ಅವರೇ, ಮಾಧವಿ ಶೆಟ್ಟಿ ಅವರೇ, ಪ್ರಶಾಂತ್ ಅವರೇ, ಇಲ್ಲಿ ನೆರವೇರಂಥ ಸಮಸ್ತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ತಮಗೆಲ್ಲ ಅನಂತ ನಮಸ್ಕಾರ. ಎಲ್ಲರೂ ನಿಮಗೆ ನಾವೆಲ್ಲ ನಿನ್ನೆ ಡಿಸೈಡ್ ಮಾಡಿದ್ವು ಅಂದ್ರೆ ಸಭೆ ನಾಳೆ ಮಾಡ್ಕೊಬೇಕಿತ್ತು. ಸುಭಾಷ್ ಪಾಟೀಲ್ ಫೋನ್ ಮಾಡುವ ಅಂತ ಬೆಳಗಾವಿ ಮುಗಿದ್ವಿ, ಎಲ್ಲ ಮಂಡಲ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕಿನ್ನ ಇವತ್ತೇ ಮಾಡೋಣಂದ್ರು ನಿನ್ನೆ ಎಲ್ಲರಿಗೂ ಫೋನ್ ಮಾಡು ಅಚ್ಚುಕಟ್ಟಾಗಿ ಇಷ್ಟೆಲ್ಲ ಜನ ಬಂದಿದ್ರಿ, ಎಲ್ಲರಿಗೂ ತಮ್ಮ ಧನ್ಯವಾದ. ಅದಕ್ಕೆ ಈಗಾಗಲೇ ನಮ್ಮ ದಾದಾಗೌಡ ಪಾಟೀಲ್ರು, ಸುಭಾಷ್ ಪಾಟೀಲ್ ಅವರ ಸದಸ್ಯ ಅಭಿಯಾನ ಹೇಳೋರು ಸೆಪ್ಟೆಂಬರ್ 8 ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡೆಲ್ಲಿಯಲ್ಲಿ ಪ್ರಾರಂಭ ಮಾಡ್ತಾರೋ. ಆಮೇಲೆ ನಮ್ಗೆ ಹೆಚ್ಚು ಕಮ್ಮಿ ಅಕ್ಟೋಬರ್ 25 ಟೈಮ್ ಇರ್ತೈತೆ ಅಂತ ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅಂದರೆ ಏರವ್ರು ಯಾಕಂದ್ರೆ ಮೊಬೈಲ್ದಾಗ ಮಿಸ್ ಕಾಲ್ ಬೇಕಂತಾರೆ ನಮಗೆ OTP ಬರ್ತೈತಿ. ಫಾರ್ಮ್ ತುಂಬೋದು ನಿಮ್ಮ ಸ್ವಲ್ಪ ಅಂದರೆ ಕೆಲವು ಮಂದಿಗೆ ಸಮಸ್ಯೆ ಆಗ್ಬೋದು ಅಂದ್ರೆ ಫಿಲಪ್ ಮಾಡೋಕ್ಕೆ. ಅದಕ್ಕೆ ಅದನ್ನು ಈಗ ಸರಿಯಾಗಿ ಮಾಡ್ಕೊಂಡು ನಮ್ಮ ಬೂತ್ ವೈಸ್ ಯಾವ ಥರ ಮಾಡ್ಕೋಬೇಕು ಅಂದ್ರೆ ಬೂತ್ ವೈಸ್ ಸ್ಟಾರ್ಟ್ ಮಾಡೋಕೆ ದಂಡಾಪುರ ಸ್ಟಾರ್ಟ್ ಆಗಿ ಫಸ್ಟ್ ಬೂತಿಂದ ಸ್ಟಾರ್ಟ್ ಆಗಿ ಒಂದೊಂದು ಬೂತ್ಗೆ ಅಂದರೆ ಕೆಲವೊಂದೆಲ್ಲ ಎಜುಕೇಟೆಡ್ ಹುಡುಗೋದು ಅಂದರೆ ಫಾರ್ಮ್ ಇಂಗ್ಲೀಷ್ ಐತೆ, ಕನ್ನಡ ಐತೆ ಅಂದರೆ ಇನ್ನೂ ಈಸಿ ಆಗ್ಬೋದು ಎಲ್ಲರಿಗೂ. ಅದಕ್ಕೆ ಇದು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಇದೇ ಸುಭಾಷ್ ಪಾಟೀಲ್ ಏನೋ ಒಂದು ಟೈಮ್ದಾಗ ನಾವೆಲ್ಲರೂ ಕೂಡಿ 1 ಲಕ್ಷ ನಿಲ್ಪಟ್ಟು ನಾವು ಮಾಡಿದ್ವು. ಅದು ಏನ 18 ಅಥವಾ ಯಾವಾಗ ಕರೆಕ್ಟಾಗಿ ಗೊತ್ತಿಲ್ಲ. 1 ಲಕ್ಷ ನಿಲ್ಪಟ್ಟು ಅದ್ರ ಸದಸ್ಯನ ಅರವಾನ್ ವಿಧಾನಸಭಾ ಕ್ಷೇತ್ರ ಮಾಡಿದ್ದು. ಅದಕ್ಕೆ ಈಗ ಅವ್ರು ಹೇಳ್ದಂಗೆ ಯಾಕಂದ್ರೆ ನಮ್ಮವರು, ನಮ್ಮ ಪಕ್ಷವರು, ನಮ್ಮ ಸದಸ್ಯರಂತೇಳಿ ಇರಬೇಕಂದ್ರೆ ನಾವು ಇದನ್ನು ಮಾಡಲೇಬೇಕಾಗ್ತೈತಿ ನೀವೆಲ್ಲರೂ. ಯಾಕಂದ್ರೆ ವಿಶೇಷವಾಗಿ ಮೊನ್ನೆ ಪರಿಹಾರ ತೊಗೊಳಕ್ಕೆ ಲಿಸ್ಟ್ ಬರ್ಸಿಲ್ಲ, ಹಂಗೆ ಬರ್ಸಿ ಚೆಕ್ ಬಂದಿಲ್ಲ, ಅದು ಬಂದಿಲ್ಲ, ಅವಾಗ ಊಟ ಮಾತಾಡಿ ಬರ್ಸ್ತಿರಲ್ಲ, ಇದನ್ನು ಮಾಡಿ ಮುಸ್ಲಿಮ್ ಎಷ್ಟು ಮಾಡ್ತೀರಿ ನೋಡೋದು ಅಂತ. ಅದಕ್ಕೆ ನೀವು ಮುಂದೋಡಾರ ಗಾಡಿ ಕೇಳಿದಂಗೆಲ್ಲ ನೋಡಕ್ಕೆ ಅದಕ್ಕೆ ಮತ್ತೆ ಎಲ್ಲ ಮಾಡಬೇಕು. ಮತ್ತೆ ಎಲ್ಲ ಆಮೇಲೆ ಹೋದ್ರಾಗೋದಿಲ್ಲ ಕರೆಕ್ಟಾಗಿ. ಯಾಕೆ ಮೊಬೈಲಾಗ ಮತ್ತೆ ಹೇಳಿಲ್ಲ ಒಂದು ಮೊಬೈಲಾಗ 3-4 ಮಂದಿಗೆ ಮಾಡ್ಬೋದು. ಅದಕ್ಕೆ ಮಾಡಿ ನಾವು ಕರೀತು ನಮ್ಮೆಲ್ಲ ಕೂತಿದ್ದಾಗ ಮಾಡಿ ಅದು ಅಟ್ಲೀಸ್ಟ್ ನಮ್ಗೊಂದು 70-80 ಸಾವಿರ ನಾವು ಗುರಿ ಇಟ್ಕೊಂಡ್ರೆ ಒಂದು 70 ಸಾವಿರ ಬರ್ತಂದ್ರೆ ಈ ಟೈಮ್ದಾಗ ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ನಮ್ಮ ಅಂದರೆ ರಾಜ್ಯ ಮಟ್ಟದಲ್ಲಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಹೆಸರು ಉಳಿತೈತೆ. ಅಂದ್ರೆ ಇಂಥ ಟೈಮಲ್ಲೂ ಅರವಾನ್ ವಿಧಾನಸಭಾ ಕ್ಷೇತ್ರದ ಇಷ್ಟು ಅಂದ್ರೆ ಸಂಖ್ಯೆ ಮೆಂಬರ್ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಎಲ್ಲರೂ ಕರೆಕ್ಟಾಗಿ ಮತ್ತು ನಮ್ಗೆ ಏನಾದ್ರು ಸಮಸ್ಯೆ ಅಂತಂದ್ರೆ NSFನಿಂದ ಕೋಆರ್ಡಿನೇಷನ್ ಒಂದು ಟೀಮು ಮಾಡ್ಕೋಬೇಕಾರೆ ಇಲ್ಲಿದ ಹುಡುಗರು ನಮ್ಮಂದ್ರೆ ಇಲ್ಲೆಲ್ಲ ಹುಡುಗರು ಇವ್ರು ಇರ್ತಾರೋ, ಇನ್ನೂ ಕೆಲವೊಂದು ಕಾಲ್ ಸೆಂಟರ್ದಾಗ ಕೆಲಸ ಮಾಡೋರ್ತಾರೋ, ನಮ್ಮಲ್ಲೇನ ಅವರಿಗೆಲ್ಲ ಹೆಂಗೆ ತುಂಬಬೇಕಂತೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾವಂದ್ರೆ ಅಕ್ಟೋಬರ್ 25 ಅರವಾನ್ ವಿಧಾನಸಭಾ ಕ್ಷೇತ್ರ ಹೆಚ್ಚಿನ ಸದಸ್ಯನ ಕರ್ನಾಟಕ ರಾಜ್ಯ ಹೊಂದಬೇಕಂತ ನನ್ನ ಆಸೆ ಐತಿ. ದಯಮಾಡಿ ಎಲ್ಲ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಮಾಡಿ, ಯಾಕಂದ್ರೆ ನಾವು ಹೇಗಲ್ಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೀವೆಲ್ಲ ನೋಡಾಕತ್ತೀರಿ. ಈಗ ಅಂದ್ರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇದ್ದಾಗ ಹೆಂಗಿತ್ತು, ಈಗ ಹೆಂಗಾಗೈತಿ ನಿಮ್ಮ ನೋಡಾಕ್ತೀರಿ. ಯಾಕಂದ್ರೆ ಯಾವುದೇ ಪರಿಹಾರ, ಯಾವುದೇ ಕೆಲಸ, ಯಾವುದೂ ಬರಬಾರ ಅನುದಾನ ಸರ್ಕಾರದಿಂದ. ಎಷ್ಟು ಅಂದ್ರೆ ಅವ್ರ ಪಕ್ಷದ ಶಾಸಕರನ್ನು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಮೊದಲು ಉದಾಹರಣೆ ನಮ್ಮ ಸರ್ಕಾರದಾಗ ಯಡಿಯೂರಪ್ಪ ಎಲ್ಲರೂ ಬೇಡ ಅಂದರು 5 ಲಕ್ಷ ರೂಪಾಯಿ ಮನಿ ಮಾಡಿದ್ರು, ಎಲ್ಲ ಬೇಡ ಪರಿಹಾರ. ಈಗ ಇವರು 1,25,000 ಕೊಡ್ತು ಅಂತಾರೆ. ಅಂದ್ರೆ ಇಲ್ಲೇ ವ್ಯತ್ಯಾಸ ನೋಡಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತಂದ್ರೆ ಯಾವುದೋ ಬೆಳೆ ಪರಿಹಾರ ಇರ್ಬೋದು, ಮನೆಗಳು ಅದನ್ನು ನಿರಾಳ ಕೊಟ್ಟು ಬಿಡ್ತಿದ್ರು.